ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಏಪ್ರಿಲ್ 2ನೇ ತಾರೀಕು ಬರುವಂತ ಈ ಒಂದು ಹನುಮ ಜಯಂತಿಯ ದಿನದಂದು ಈ ಒಂದು ಗುಪ್ತ ಕೆಲಸಗಳನ್ನ ನೀವು ಮಾಡಿದ್ದೆ ಅಂತ ಆದ್ರೆ ಗಂಡ ಹೆಂಡತಿ ಸಮಸ್ಯೆಗಳು ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ಶಾಶ್ವತ ರೀತಿಯಲ್ಲಿ ಪರಿಹಾರ ಆಗುತ್ತೆ. ಗಂಡ ನಿಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ಹೆಂಡತಿ ನಿಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ಗಂಡ ಹೆಂಡತಿಯ ಮಧ್ಯದಲ್ಲಿ ಹಲವಾರು ರೀತಿಯಾದಂತಹ ಸಮಸ್ಯೆಗಳಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇ ಜಾಸ್ತಿ ಆಗುತ್ತಾ ಇದ್ದಲ್ಲಿ ಈ ದಿನ ಆಂಜನೇಯನ ಕೃಪೆಯಿಂದ ಈ ಒಂದು ಗುಪ್ತ ಕೆಲಸಗಳನ್ನ ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ಈ ಸಮಸ್ಯೆ ಶಾಶ್ವತ ರೀತಿಯಲ್ಲಿ ಪರಿಹಾರ ಆಗುತ್ತೆ. ಹಾಗಾದ್ರೆ ಈ ಒಂದು ಗುಪ್ತ ಕೆಲಸದ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಅನೇಕ ವಿಚಾರಗಳಿಂದ ಸಮಸ್ಯೆಗಳು ಉತ್ಪತ್ತಿ ಆಗತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆಗಳಾಗಿರ್ಬೋದು, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಅಥವಾ ಇಬ್ಬರ ಮಧ್ಯದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶಗಳಾಗಿರ್ಬೋದು. ಇದರಿಂದ ಗಂಡದಿಂದ ಹೆಂಡತಿ ದೂರ ಆದ್ರೆ, ಹೆಂಡತಿಯಿಂದ ಗಂಡ ದೂರ ಆಗಿದ್ರೆ, ಇವರಿಬ್ಬರ ಸಂಸಾರಗಳನ್ನ ಸರಿ ಮಾಡಬೇಕು ಅಂತ ಹೇಳಿದ್ರೆ ಹನುಮ ಜಯಂತಿಯ ದಿನ ನೀವು ವೀಳ್ಯದೆಲೆಯ ಹಾರವನ್ನ ದೇವರಿಗೆ ಅರ್ಪಿಸ್ಬೇಕು. ಅರ್ಪಿಸೋದಕ್ಕಿಂತ ಮುಂಚೆ ವೀಳ್ಯದೆಲೆ ಹಾರವನ್ನ ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ 21 ಎಲೆ ಆಗಿರ್ಬೋದು ಅಥವಾ 48 ಎಲೆ ಆಗಿರ್ಬೋದು. ಈ ಎಲೆಗಳನ್ನ ನೀವು ತಗೊಂಡು ಆ ಎಲೆಯಲ್ಲಿ ಚಂದನದಿಂದ ಜೈ ಶ್ರೀರಾಮ್ ಅಂತ ನೀವು ಬರಿಬೇಕಾಗುತ್ತೆ. ಬರೆದಿರುವಂತಹ ವೀಳ್ಯದೆಲೆ ಹಾರವನ್ನ ನೀವು ಕೈಯಲ್ಲಿ ತಗೊಂಡು ಅಶ್ವತ್ಥ ಮರವನ್ನ 21 ಬಾರಿ ಪ್ರದಕ್ಷಿಣೆ ಹಾಕಬೇಕು. 21 ಬಾರಿ ಪ್ರದಕ್ಷಿಣೆ ಹಾಕಿ ಆದ ನಂತರ ಏಪ್ರಿಲ್ 2ನೇ ತಾರೀಕು ಹನುಮ ಜಯಂತಿಯ ದಿನ ಈ ಒಂದು ಹಾರವನ್ನ ದೇವರಿಗೆ ಸಮರ್ಪಣೆ ಮಾಡಿದ್ದೆ ಅಂತ ಆದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಇರತಕ್ಕಂತ ಸಮಸ್ಯೆಗಳು ಶಾಶ್ವತ ರೀತಿಯಲ್ಲಿ ಪರಿಹಾರ ಆಗುತ್ತೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಯಾರಿಗಾದ್ರೂ ಸಮಸ್ಯೆಗಳಿದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.